ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ವಯಸ್ಸಾಗುವಿಕೆ ಮುಖದಲ್ಲಿ ಸುಕ್ಕು, ಮೂಳೆ ದುರ್ಬಲ ಸೇರಿ ಹಲವು ಸಮಸ್ಯೆಗಳಿಗೆ ಪರಿಹಾರವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ಶತಾವರಿ, ಬಿ ಆಲದ ಬೇರು, ಸಿ ಭೃಂಗರಾಜ, ಡಿ ಅಮೃತಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭೃಂಗರಾಜ. ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗುತ್ತವೆ. ಮುಖದ ಮೇಲೆ ಸುಕ್ಕುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಮೂಳೆಗಳು ದುರ್ಬಲಗೊಳ್ಳುತ್ತವೆ. ಇವುಗಳನ್ನು ಹೊರತುಪಡಿಸಿ ಒಂದು ದೊಡ್ಡ ಸಮಸ್ಯೆ ಎಂದರೆ ಅದು ಕೂದಲು ದುರ್ಬಲಗೊಳ್ಳುವುದು. ಇವೆಲ್ಲವಕ್ಕೂ ಸೇರಿ ಹಲವು ಸಮಸ್ಯೆಗಳಿಗೆ ಭೃಂಗರಾಜ ಎಣ್ಣೆಯು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಎರಡನೇ ಪ್ರಶ್ನೆ, ಯಾವುದನ್ನು ಹಚ್ಚುವುದರಿಂದ ನರಹುಲಿಯ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ ಸುಣ್ಣ, ಬಿ ಗೋಮೂತ್ರ, ಸಿ ಸುಟ್ಟ ಅರಿಶಿಣ, ಡಿ ಬಾಳೆಹಣ್ಣಿನ ಸಿಪ್ಪೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣಿನ ಸಿಪ್ಪೆ. ರಾತ್ರಿ ಮಲಗುವ ಮೊದಲು ಬಾಳೆಹಣ್ಣಿನ ಸಿಪ್ಪೆಯನ್ನು ನರಹುಲಿಯ ಮೇಲೆ ಅನ್ವಯಿಸಿ ಬೆಳಗ್ಗೆ ಎದ್ದು ಸಾಮಾನ್ಯ ನೀರಿನಿಂದ ಅದನ್ನು ತೊಳೆಯಬೇಕು. ನಿಯಮಿತವಾಗಿ ಈ ರೀತಿ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ನರಹುಲಿ ಕಣ್ಮರೆಯಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಎ ವಿನಿಗರ್, ಬಿ ಈರುಳ್ಳಿ, ಸಿ ಸುವರ್ಣಗಡ್ಡೆ, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವಿನಿಗರ್ನಲ್ಲಿ ನೆನೆಸಿದ ಈರುಳ್ಳಿಯನ್ನು ತಿನ್ನುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ವರ್ಷದ ಮೊದಲ ತಿಂಗಳಿಗೆ ಜನವರಿ ಎಂದು ಹೆಸರು ಬರಲು ಕಾರಣವೇನು? ಆಪ್ಷನ್ಸ್: ಎ ಋತುವಿನ ಹೆಸರು, ಬಿ ದೇವರ ಹೆಸರು, ಸಿ ದೇಶದ ಹೆಸರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಋತುವಿನ ಹೆಸರು. ಜಾನಸ್ ಎಂಬ ಪದವನ್ನು ಲ್ಯಾಟಿನ್ ಭಾಷೆಯಲ್ಲಿ ಜನರಿಸ್ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ ಚಳಿಗಾಲದ ಮೊದಲ ತಿಂಗಳುಗಳನ್ನು ಜಾನಸ್ ಎಂದು ಕರೆಯಲಾಗುತ್ತಿತ್ತು. ನಂತರ ಜಾನಸ್ ಅನ್ನು ಜನವರಿ ಎಂದು ಕರೆಯಲಾಯಿತು. ಐದನೇ ಪ್ರಶ್ನೆ, ಸೂರ್ಯನ ಬೆಳಕು ದೇಹಕ್ಕೆ ಯಾವಾಗ ಮತ್ತು ಎಷ್ಟು ಸಮಯದವರೆಗೂ ಅಗತ್ಯ? ಆಪ್ಷನ್ಸ್: ಎ 6ರಿಂದ 8 ಗಂಟೆ, ಬಿ 8ರಿಂದ 11 ಗಂಟೆ, ಸಿ 11ರಿಂದ 2 ಗಂಟೆ, ಡಿ 2ರಿಂದ 4 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 11ರಿಂದ 2 ಗಂಟೆ. ಸೂರ್ಯನ ಬೆಳಕು ದೇಹಕ್ಕೆ ಆಹಾರ ಮತ್ತು ನೀರಿನಷ್ಟೇ ಮುಖ್ಯವಾಗಿದೆ. ಇದು ವಿಟಮಿನ್ ಡಿ ಯ ಮುಖ್ಯ ಮೂಲವಾಗಿದ್ದು, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ವಿಟಮಿನ್ ಡಿ ಪಡೆಯಲು ಸೂರ್ಯನ ಬೆಳಕು ಬೆಳಗ್ಗೆ 11ರಿಂದ ಮಧ್ಯಾಹ್ನ 2ರವರೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮೂಳೆ ರೋಗಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಮಧ್ಯಾಹ್ನದ ಬಿಸಿಲು ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಆರನೇ ಪ್ರಶ್ನೆ, ಪ್ರತಿನಿತ್ಯ ನಿಯಮಿತವಾಗಿ ಶುಂಠಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ವಾಂತಿ ನಿಯಂತ್ರಣ, ಬಿ ನೋವು ನಿವಾರಕ, ಸಿ ಅಸಿಡಿಟಿ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಶುಂಠಿಯಲ್ಲಿನ ಜಿಂಜರಾಲ್ ವಾಕರಿಕೆ ಮತ್ತು ವಾಂತಿಯಂತಹ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ತಿನ್ನುವುದರಿಂದ ಊದಿಕೊಂಡ ಕೀಲುಗಳ ನೋವು ಕಡಿಮೆ ಮಾಡಲು ಸಹಾಯ ಮಾಡುವುದರ ಜೊತೆಗೆ ಇದು ನೋವು ನಿವಾರಣೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೂ ಕ್ಯಾನ್ಸರ್ ಮತ್ತು ಹೃದ್ರೋಗದ ವಿರುದ್ಧವೂ ಹೋರಾಡಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ವೈಲ್ಡ್ ಸಾಲ್ಮನ್ ಈ ಸಿಹಿ ನೀರಿನ ಮೀನನ್ನು ಸೇವಿಸುವುದರಿಂದ ಏನು ಪ್ರಯೋಜನ? ಆಪ್ಷನ್ಸ್: ಎ ಋತುಚಕ್ರ ನಿಯಂತ್ರಣ, ಬಿ ಆರೋಗ್ಯಕರ ಮೆದುಳು, ಸಿ ಸೌಂದರ್ಯ ವೃದ್ಧಿ, ಡಿ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ವೈಲ್ಡ್ ಸಾಲ್ಮನ್ ಸಿಹಿ ನೀರಿನ ಮೀನನ್ನು ಸೇವಿಸುವುದರಿಂದ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ಋತುಚಕ್ರ ನಿಯಂತ್ರಿಸಲು ಇದು ತುಂಬಾ ಮಹತ್ವದ್ದಾಗಿದೆ. ಎಂಟನೇ ಪ್ರಶ್ನೆ, ಕೆಲವು ಮಹಿಳೆಯರಲ್ಲಿ ಗರ್ಭ ನಿಂತ ಕೆಲವೇ ತಿಂಗಳಲ್ಲಿ ಗರ್ಭಪಾತವಾಗಲು ಕಾರಣವೇನು? ಆಪ್ಷನ್ಸ್: ಎ ರಕ್ತದೊತ್ತಡ,
ಬಿ ಪೋಷಕಾಂಶಗಳ ಕೊರತೆ, ಸಿ ಜೀವನ ಶೈಲಿ, ಡಿ PCOS ಅಥವಾ PCOD. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹಲವಾರು ಕಾರಣಗಳು ಗರ್ಭಪಾತಕ್ಕೆ ಕಾರಣವಾಗುತ್ತವೆ. ಉದಾಹರಣೆಗೆ ತಾಯಿಯಲ್ಲಿ ಬದಲಾದ ರಕ್ತದೊತ್ತಡ ಮತ್ತು ಸಕ್ಕರೆ ಮಟ್ಟಗಳು, PCOS ಅಥವಾ PCOD, ಕ್ರೋಮೋಸೋಮಲ್ ಅಸಹಜತೆಗಳು, ಪೋಷಕಾಂಶಗಳ ಕೊರತೆ ಮತ್ತು ಕೆಟ್ಟ ಜೀವನ ಶೈಲಿ ಅಭ್ಯಾಸಗಳು ಇತ್ಯಾದಿ ಗರ್ಭಪಾತದ ಸಂಭವನೀಯ ಅಪಾಯಕ್ಕೆ ಕಾರಣವಾಗುತ್ತದೆ. 9ನೇ ಪ್ರಶ್ನೆ, ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ ಸಿಹಿಗೆಣಸು, ಬಿ ಬಿಸಿ ನೀರು, ಸಿ ಬೆಲ್ಲ, ಡಿ ಬ್ಲ್ಯಾಕ್ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ರಕ್ತಹೀನತೆ ಮತ್ತು ರಕ್ತದ ಗಣತಿ ಹೆಚ್ಚು ಮಾಡಲು ಬೆಲ್ಲವನ್ನು ಬಳಸಲಾಗುತ್ತದೆ. ಇದು ರಕ್ತ ಸಂಚಾರವನ್ನು ಉತ್ತಮಪಡಿಸುವುದು ಮತ್ತು ಶ್ವಾಸಕೋಶದ ವ್ಯವಸ್ಥೆಗೆ ಬಲ ನೀಡುವುದು ಹಾಗೂ ಶ್ವಾಸಕೋಶದ ಸ್ನಾಯುಗಳಿಗೆ ಆರಾಮ ನೀಡುವುದರ ಜೊತೆಗೆ ಅಸ್ತಮಾ ರೋಗಿಗಳಲ್ಲಿ ಉಸಿರಾಟದ ಸಮಸ್ಯೆಯನ್ನು ತಟಸ್ಥಗೊಳಿಸುತ್ತದೆ. 10ನೇ ಪ್ರಶ್ನೆ, ರಕ್ತಹೀನತೆ ಮತ್ತು ರಕ್ತದ ಗಣತಿ ಹೆಚ್ಚು ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬೆಲ್ಲ, ಬಿ ತುಪ್ಪ, ಸಿ ಬೆಣ್ಣೆ, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಲ್ಲ. ಬೆಲ್ಲದಲ್ಲಿ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ಸತುವಿನ ಅಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ಒಳ್ಳೆಯ ಆರೋಗ್ಯವನ್ನು ನೀಡುವುದರಲ್ಲಿ ಮತ್ತು ರಕ್ತಹೀನತೆ ಹಾಗೂ ರಕ್ತದ ಗಣತಿಯನ್ನು ಹೆಚ್ಚಿಸುವುದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಗರ್ಭಿಣಿಯರು ಸೇವಿಸಲೇಬೇಕಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ಪರಂಗಿ, ಬಿ ಬಾಳೆಹಣ್ಣು, ಸಿ ಸೀತಾಫಲ, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀತಾಫಲ. ಹೆರಿಗೆ ಸಮಯದಲ್ಲಿ ನೋವನ್ನು ತಡೆಯುವ ಗುಣ ಈ ಹಣ್ಣಿನಲ್ಲಿ ಹೇರಳವಾಗಿರುವುದರಿಂದ ಗರ್ಭಿಣಿಯರು ಈ ಹಣ್ಣನ್ನು ತಿನ್ನಲೇಬೇಕು ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಸೀತಾಫಲ ತಿನ್ನುವುದರಿಂದ ಯಾವ ರೋಗ ಅಥವಾ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಮಲಬದ್ಧತೆ, ಸಿ ಹೃದಯಾಘಾತ, ಡಿ ಲೋ BP. ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯಾಘಾತ. ಸೀತಾಫಲದಲ್ಲಿ ಮೆಗ್ನೀಷಿಯಂ ಅಂಶ ಹೆಚ್ಚಿರುವುದರಿಂದ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಇದು ವಿಟಮಿನ್ B6 ಅನ್ನು ಒಳಗೊಂಡಿದ್ದು ಇದು ಹೃದಯಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಲು ಮತ್ತು ಅಪಧಮನಿಗಳು ಆರೋಗ್ಯವಾಗಿರುವಂತೆ ಸಹ ಸೀತಾಫಲ ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ಹೈಕೋರ್ಟ್ಗಳಿವೆ? ಆಪ್ಷನ್ಸ್: ಎ 75, ಬಿ 50, ಸಿ 32, ಡಿ 25. ಸರಿಯಾದ ಉತ್ತರ ಆಪ್ಷನ್ ಡಿ 25. ಭಾರತದಲ್ಲಿ ಒಟ್ಟು 25 ಹೈಕೋರ್ಟ್ಗಳಿವೆ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ದುಬಾರಿ ಹಾವು ಯಾವುದು? ಆಪ್ಷನ್ಸ್: ಎ ನಾಗರ ಹಾವು, ಬಿ ಹೆಬ್ಬಾವು, ಸಿ ಮಣ್ಣಿನ ಹಾವು, ಡಿ ಕಿಂಗ್ ಕೋಬರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಬ್ಬಾವು. ವಿವಿಧ ಮಾಧ್ಯಮಗಳ ವರದಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗ್ರೀನ್ ಟೀ ಹೆಬ್ಬಾವಿನ ಬೆಲೆ ಅಂದಾಜು 3 ಕೋಟಿ ರೂಪಾಯಿ. ವಾಸ್ತವದಲ್ಲಿ ಗ್ರೀನ್ ಟೀ ಪೈಥಾನ್ ಸ್ನೇಕ್ ಅದರ ಸೌಂದರ್ಯದಿಂದಾಗಿ ಹೆಚ್ಚಿನ ಬೇಡಿಕೆಯಲ್ಲಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.